ದಿನನಿತ್ಯದ ಜೀವನ ಕೆಲಸದಿಂದ ಬೋರ್ ಆಗಿದ್ಯಾ? ಏನಾದ್ರೂ ಹೊಸದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಆದ್ರೆ ಕಡಿಮೆ ಹೂಡಿಕೆಯಲ್ಲಿ ಉತ್ತಮ ಲಾಭವನ್ನ ತರಬಹುದಾದ ವ್ಯಾಪಾರ ಐಡಿಯಾ ಇದೆ. ಅದೇ ರಸ್ಕ್ ಬಿಸ್ಕತ್ ತಯಾರಿಕಾ ವ್ಯವಹಾರ. ಇತ್ತೀಚೆಗೆ ದೇಶದಾದ್ಯಂತ ಮತ್ತು ನಗರ ಪ್ರದೇಶಗಳಲ್ಲಿ ರಸ್ಕ್ಗಳ ಬಳಕೆ ಹೆಚ್ಚಾಗಿದೆ. ರಸ್ಕ್ ಬಿಸ್ಕತ್ ತಯಾರಿಕಾ ವ್ಯವಹಾರದ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ಬನ್ನಿ. ರಸ್ಕ್ ಬಿಸ್ಕತ್ಗೆ ಬೇಡಿಕೆ ಚೆನ್ನಾಗಿದೆ. ಅವುಗಳನ್ನ ಹೆಚ್ಚಾಗಿ ಬೆಳಗ್ಗೆ ಮತ್ತು ಸಂಜೆಯ ತಿಂಡಿಗಳಾಗಿ ಸೇವಿಸಲಾಗುತ್ತೆ. ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಇವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಖರೀದಿಸುತ್ತವೆ. ಹೆಚ್ಚಿನ ಬೇಡಿಕೆ ಮತ್ತು ಬಳಕೆಯಿಂದಾಗಿ ರಸ್ಕ್ ಬಿಸ್ಕತ್ ವ್ಯಾಪಾರವನ್ನ ಪ್ರಾರಂಭಿಸುವುದು ಉತ್ತಮ ವ್ಯಾಪಾರ ಕಲ್ಪನೆ ಅಂತ ಹೇಳಬಹುದು. ರಸ್ಕ್ ಬಿಸ್ಕತ್ ತಯಾರಿಕೆಯ ವ್ಯವಹಾರವನ್ನ ಪ್ರಾರಂಭಿಸಲು ಹೆಚ್ಚಿನ ಹೂಡಿಕೆಯ ಅಗತ್ಯವಿರುವುದಿಲ್ಲ. ಸ್ವಂತ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು. ಹೂಡಿಕೆ ಮಾಡಲು ಹಣವಿಲ್ಲದಿದ್ದರೆ ಬ್ಯಾಂಕ್ ಮೂಲಕ ಸಾಲ ಪಡೆಯಬಹುದು. ಬೇಡಿಕೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸಣ್ಣ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ರಸ್ಕ್ ಬಿಸ್ಕತ್ ತಯಾರಿಕೆಯ ವ್ಯಾಪಾರವನ್ನ ಪ್ರಾರಂಭಿಸಿ ಉತ್ತಮ ಲಾಭವನ್ನ ಗಳಿಸಬಹುದು. ಅವುಗಳನ್ನ ಮನೆಯಲ್ಲಿಯೇ ಕೈಯಿಂದ ತಯಾರಿಸಬಹುದು. ಆದಾಗ್ಯೂ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸ್ವಯಂಚಾಲಿತ ಯಂತ್ರಗಳು ಬೇಕಾಗುತ್ತವೆ. ರಸ್ಕ್ ಬಿಸ್ಕತ್ ತಯಾರಿಕಾ ವ್ಯವಹಾರವನ್ನ ಪ್ರಾರಂಭಿಸಲು ಮೊದಲ ಹೂಡಿಕೆಯನ್ನ ಸ್ಥಾವರ, ಕಚ್ಚಾ ವಸ್ತುಗಳು ಮತ್ತು ಯಂತ್ರೋಪಕರಣಗಳನ್ನು ಸ್ಥಾಪನೆ ಮಾಡಬೇಕು. ಈ ವ್ಯಾಪಾರಕ್ಕೆ 500 ರಿಂದ 800 ಚದರ ಅಡಿ ಜಾಗದ ಅಗತ್ಯವಿದೆ. ನಿಮ್ಮ ಸ್ವಂತ ಸ್ಥಳವಿಲ್ಲದಿದ್ದರೆ ನೀವು ಅದನ್ನ ಬಾಡಿಗೆಗೆ ಪಡೆಯಬಹುದು. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಪ್ರಕಾರ ರಸ್ಕ್ ಬಿಸ್ಕೆಟ್ ತಯಾರಿಕಾ ವ್ಯವಹಾರವನ್ನ ಪ್ರಾರಂಭಿಸಲು ಒಟ್ಟು 40 ಲಕ್ಷ ರೂಪಾಯಿ ಬಂಡವಾಳದ ಅಗತ್ಯವಿದೆ. ಕಟ್ಟಡ ಮತ್ತು ಸಿವಿಲ್ ಕಾಮಗಾರಿಗೆ 4 ಲಕ್ಷ ವೆಚ್ಚ ಬೇಕಾಗುತ್ತೆ. ಸ್ಥಾವರ ಮತ್ತು ಯಂತ್ರೋಪಕರಣಗಳು 21.60 ಲಕ್ಷಗಳು, ಪೀಠೋಪಕರಣಗಳು 1.30 ಲಕ್ಷಗಳು, ಇತರ ಉಪಕರಣಗಳು 2 ಲಕ್ಷ ಮತ್ತು 11.11 ಲಕ್ಷಗಳ ದುಡಿಯುವ ಬಂಡವಾಳದ ಅಗತ್ಯವಿದೆ. ಯೋಜನೆಯ ಒಟ್ಟು ವೆಚ್ಚ 40 ಲಕ್ಷ ಎಂದು ಕೆವಿಐಸಿ ಖಚಿತಪಡಿಸಿದೆ. ರಸ್ಕ್ ಬಿಸ್ಕತ್ ತಯಾರಿಕಾ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರು ಯೋಜನಾ ವೆಚ್ಚದ 10% ಅಂದ್ರೆ 4 ಲಕ್ಷ ರೂಗಳನ್ನು ಸ್ವಂತವಾಗಿ ಹೂಡಿಕೆ ಮಾಡಬೇಕು. 26 ಲಕ್ಷಗಳನ್ನು ಅವಧಿ ಸಾಲದಿಂದ ಸಂಗ್ರಹಿಸಬೇಕು. ಉಳಿದ 10 ಲಕ್ಷ ದುಡಿಯುವ ಬಂಡವಾಳ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಒಬ್ಬರು ಬ್ಯಾಂಕ್ ಸಾಲಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ನೀತಿಯ ಪ್ರಕಾರ ನಿಮ್ಮ ವ್ಯಾಪಾರ ಪ್ರಾರಂಭವು 10 ಲಕ್ಷದವರೆಗೆ ಸಾಲ ಪಡೆಯಬಹುದು. ರಸ್ಕ್ ಬಿಸ್ಕತ್ಗಳ ಗುಣಮಟ್ಟ ಮತ್ತು ಪ್ರಮಾಣ ಉತ್ತಮವಾಗಿದ್ದರೆ ಮಾರುಕಟ್ಟೆಯಲ್ಲಿ ಅವುಗಳಿಗೆ ಉತ್ತಮ ಬೇಡಿಕೆ ಇರುತ್ತದೆ.